ಮೇಲಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ರಿಯಾಕ್ಷನ್ ನ ಮೂಲಕ ತಿರುಗೇಟನ್ನ ಕೊಟ್ರ ವಿರೋಧಿ ಪಾಳೆಯಕ್ಕೆ ಅಥವಾ ಎಲ್ಲಾ ಆರೋಪಗಳಿಗೂ ಅವ್ರ ಮೇಲಿದ್ದಂತಹ ಎಲ್ಲಾ ಆರೋಪಗಳಿಗೂ ಉತ್ತರ ಸಿಕ್ತಾ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಕೊಡ್ತಾ ಹೋಗ್ತೀನಿ. ಏನೇನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಅಸಮಾಧಾನ ಇದ್ದಿದ್ದು ನಿಜ ಅನ್ನೋದನ್ನ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿದ್ದಾರೆ. ಮುಸ್ಲಿಮರಿಗೆ ಟಿಕೆಟ್ ಕೊಡದೇ ಇದ್ದಿದ್ದಕ್ಕೆ ಅಲ್ಲಿ ಅಸಮಾಧಾನ ಇತ್ತು. ಪಕ್ಷದ ನಾಯಕರು ಅಸಮಾಧಾನವನ್ನ ಬಗೆಹರಿಸಿದ್ದಾರೆ. ಸೊ ಏನು ಪ್ರಾಬ್ಲಮ್ ಇರ್ಲಿಲ್ವಲ್ಲ ಅಲ್ಲಿ ಅನ್ನೋದನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋಕ್ಕೂ ಮುಂಚೆ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ಪ್ರಾಬ್ಲಮ್ ಇದ್ದಿದ್ದು ನಿಜ, ಬಟ್ ಅದನ್ನೆಲ್ಲ ಲೀಡರ್ ಸೇರ್ಕೊಂಡು ಸಾಲ್ವ್ ಮಾಡಿದ್ರು ಅನ್ನೋದನ್ನ ಜಮೀರ್ ಹೇಳ್ತಿದ್ದಾರೆ. ಆ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆಯನ್ನ ತಾನು ಮಾಡಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಮತ್ತು ಪಕ್ಷಕ್ಕೋಸ್ಕರನೇ ನಾನು ದುಡಿದಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ದಾವಣಗೆರೆ ಮುಸ್ಲಿಂ ಬಂಡಾಯಕ್ಕೆ ಅಂದ್ರೆ ದಾವಣಗೆರೆ ಕ್ಷೇತ್ರ ಮುಸ್ಲಿಂ ನಾಯಕರ ಬಂಡಾಯಕ್ಕೆ ವೇದಿಕೆ ಕಲ್ಪಿಸಿಕೊಟ್ಟಂಗೆ ಕಾಣಿಸ್ತಾ ಇದೆ. ಓಪನ್ ಸಭೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅಂತ ನಾನು ಕೇಳಿದ್ದೀನಿ, ಮುಚ್ಚುಮರೆ ಇಲ್ಲ ಇದರಲ್ಲಿ. ನಾನು ಕ್ಲೋಸ್ ಡೋರ್ ಮೀಟಿಂಗ್ಗಳನ್ನ ಮಾಡಿಲ್ಲ ಅಂತ ಎದುರಾಳಿಗಳಿಗೆ ಟಾಂಟ್ ಕೊಟ್ರು. ಹಾಗೆ ನಾನು ಅಬ್ದುಲ್ ಜಬ್ಬಾರ್ ಹೆಸರನ್ನ ಹೇಳೇ ಇಲ್ಲ, ಬದಲಿಗೆ 7 ಮುಸ್ಲಿಂ ನಾಯಕರ ಹೆಸರನ್ನ ಹೇಳಿದ್ದೆ. ಇವ್ರಿಗೆ ಟಿಕೆಟ್ ಕೊಟ್ರೆ ಗೆಲ್ಸ್ಕೊಂಡ್ ಬರ್ತೀವಿ ಅಂತ. ಲೋಕಲ್ ಲೀಡರ್ ಜಬ್ಬಾರ್ ಮನೆಗೆ ಮಲ್ಲಿಕಾರ್ಜುನ್ ಬರಲಿಲ್ಲ, ಹೀಗಾಗಿ ಜಬ್ಬಾರ್ ಬೇಸರಗೊಂಡ್ರು. ಅದನ್ನ ಅಬ್ದುಲ್ ಜಬ್ಬಾರ್ ಕೂಡ ಮೊನ್ನೆ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಹೇಳಿದ್ರು, ನನ್ನ ಸೌಜನ್ಯಕ್ಕೆ ಅವ್ರ ಮಗನೂ ಕರೀಲಿಲ್ಲ, ಅವರೂ ಬರಲಿಲ್ಲ ಅಂತ. ಇದನ್ನೇ ಜಮೀರ್ ಕೂಡ ಮತ್ತೆ ರಿಪೀಟ್ ಮಾಡ್ತಿದ್ದಾರೆ. ಕೆಪಿಸಿ ಸಭೆಯಲ್ಲಿ ನಾನು ಎಲ್ಲ ಮುಕ್ತವಾಗಿ ಹೇಳಿದ್ದೆ, ನನ್ನ ಮನಸ್ಸಲ್ಲಿರೋದು ಎಲ್ಲ ಹೇಳಿದ್ದೆ, ಟಿಕೆಟ್ ಕೇಳಿದ್ ನಿಜ ಅನ್ನೋದನ್ನ ಹೇಳ್ತಿದ್ದಾರೆ. ಯಾರನ್ನ ಎಸ್ ಹೇಳಿದಾರ ಅಲ್ಲೇ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಕಾರಣ ಅಂದರೆ ಲೋಕಲಲ್ಲಿ ಮತದಾರರು ಲೋಕಲಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕೆ ಟಿಕೆಟ್ ಕೇಳಿದ್ರು ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿದ್ದಾರೆ. ಸರಿ ಹೋಗಿ ನಮ್ಮ ಪಕ್ಷ ಅಭ್ಯರ್ಥಿಗೆ ಸಮ್ಮತ್ ಅವ್ರಿಗೆ ಮತ ಕೊಟ್ಟಿದ್ದಾರೆ. 100% ನಾವು ಒಳ್ಳೆ ಲೀಡಿಂಗಲ್ಲಿ ನಾವು ಗೆಲ್ತೀವಿ. ದಾವಣಗೆರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಜನಗಳ ಮಧ್ಯದಲ್ಲಿ ಇರೋನು, ನಾನೊಬ್ಬ ಸೇವಕ. ನಾನು ಯಾವತ್ತೂ ಲೀಡರ್ ಆಗೋ ಕೊಟ್ಟಿಲ್ಲ, ನಾನು ಮುಂದೆನೂ ಲೀಡರ್ ಆಗೋ ಕೊಟ್ಟಲ್ಲ. ನಾನೊಬ್ಬ ಸೇವಕ, ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಕೆಲವರು ನಾನೇ ಸಮುದಾಯದ ನಾಯಕ ಅಂತ ಹೇಳ್ಕೊಳ್ತಾ ಇದ್ರು. ನಾನು ಯಾವತ್ತು ಈಗ ಅವ್ರು ಹೇಳ್ಕೊಂಡ್ರೆ ನಾನೇನು ಮಾಡಲಿ? ನಾನೊಂದು ಎಂದು ಬಾಯಲ್ಲಿ ಹೇಳಿಲ್ಲ. ನಾನೇನಂದು ಈಗ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಜನ ಸೇವಕ. ನಾನು ಜನ ಸೇವಕ. ನಾವು ನೋಡ್ರಿ, ಇದು ಮುಚ್ಚುಮರಿ ಏನಿಲ್ಲ, ಏನು ಕ್ಲೋಸ್ ಡೋರಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡಿದಿಲ್ಲ. ಓಪನ್ 20ನೇ ತಾರೀಕಿಗೆ, ಹೋದ ತಿಂಗಳು 20ನೇ ತಾರೀಕಿಗೆ KPCCಯಲ್ಲಿ ಮಾನ್ಯ ಸುರ್ಜೇವಾಲ ಅವರು, DK ಶಿವಕುಮಾರ್ ಅವರು ಮೀಟಿಂಗನ್ನು ಕರೆದಿದ್ರು. ಎಲ್ಲ ಮುಖಂಡರು ಇದ್ದರು. ದಾವಣಗೆರೆ 200 ಜನ ಮೇಲೆ ಎಲ್ಲ ಮುಖಂಡರು ಬಂದರು. ಬ್ಲಾಕ್ ಅಧ್ಯಕ್ಷರು ಬಂದಿದ್ದರು. ಆಲ್ಮೋಸ್ಟ್ ಎಲ್ಲ ಅಲ್ಪಸಂಖ್ಯಾತರು ಮುಖಂಡರುಗಳು ಬಂದಿದ್ದು. ಓಪನ್ ಸಭೆಯಲ್ಲಿ ಹೇಳಿದ್ದೀನಿ, ನಾವು ದಯಮಾಡಿ ಮುಸಲ್ಮಾನ್ ಕೊಡಿ ಸರ್. ನೀವು ಸಿಗ್ಗೊಂದಲ್ಲೂ ನಾವು ಕೇಳಿ ತೊಗೊಂಡ್ವಿ, ನೀವು ಕೊಟ್ರಿ, ನಾವು ಗೆಲ್ಸ್ಕೊಂಡು ಬರ್ದೀವಿ. ದಾವಣಗೆರೆಯಲ್ಲೂ ಕೊಡಿ, ನೀವು ದಾವಣಗೆರೆಯಲ್ಲಿ ಕೊಡಿ, ಯಾರಿಗಾನ ಕೊಡಿ. ಓಪನ್ ಸಭೆಯಲ್ಲಿ ಹೇಳಿರೋದು ನಾನು, ಏನು ಕ್ಲೋಸ್ ಡೋರಲ್ಲಿಲ್ಲ. ರಿಜ್ವಾನು ಇದ್ದರು, ನಾಸೀರ್ ಹುಸೇನ್ ಇದ್ದರು, ಸಲೀಂ ಅಹಮದ್ ಇದ್ದರು, ನಸೀರ್ ಅಹಮದ್ ಇದ್ದರು, ಎಲ್ಲರೂ ಇದ್ದರು, ಹಾರಿಸ್ ಅವರಿದ್ರು. ಎಲ್ಲ ಓಪನ್ ಆಗಿ ಪಬ್ಲಿಕಲ್ಲಿ ಹೇಳಿರೋದು ನಾನು. ಅದು ಯಾರ ಮುಂದೆ ಹೇಳಿರೋದು? ಅಧ್ಯಕ್ಷ ಮುಂದೆ ಹೇಳಿರೋದು. DK ಶಿವಕುಮಾರ್ ಅಧ್ಯಕ್ಷ ಮುಂದೆ ಹೇಳಿದ್ದೀನಿ, ಸುರ್ಜೇವಾಲ ಮುಂದೆ ಹೇಳಿದ್ದೀನಿ. ನೀವು ಕೊಡಿ, ನೀವು ಕೊಟ್ಟು ಯಾರಿಗಾನ 7 ಜನ ಅರ್ಜಿ ಹಾಕಿದ್ದಾರೆ. 7 ಜನ ಯಾರಿಗಾನ ನೀವು ಟಿಕೆಟ್ ಕೊಡಿ. 7 ಜನದಲ್ಲಿ ಯಾರಿಗಾನ ಟಿಕೆಟ್ ಕೊಡಿ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಕೇಳ್ರಿ, ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. ಇದೇ ನೀವು ಕನ್ಫ್ಯೂಸ್ ಮಾಡೋದು. ನಮ್ಮ ಮಾತು ಒಂದು ಬಿಟ್ಟು ಅದು ಬೇರೆ ಹೊರಬಿಟ್ರೆ. ಈಗ ನಾನು ಓಪನ್ ಸಭೆದಲ್ಲಿ ಯಾರು ಮುಚ್ಚುಮರಿ ಇಲ್ಲ. ಕ್ಲೋಸ್ ಡೋರ್ ಏನೋ, ಇಂಡೋರ್ ಒಳಗಡೆ ರೂಮಲ್ಲಿ ಏನೋ ಮಾತಾಡಿಲ್ಲ. ನಾವು ಓಪನ್ KPCC ಆಫೀಸ್ ಕಚೇರಿಯಲ್ಲಿ ಮಾತಾಡಿರೋದು. ಸುರ್ಜೇವಾಲ ಇನ್ನು ಎಲ್ಲ ನಮ್ಮ ಅಲ್ಲಿ ಅಲ್ಪಸಂಖ್ಯಾತರು ಮುಖಂಡರುಗಳು ಬಂದಿದ್ರು. ಅವ್ರು ಮುಂದೆ ಹೇಳಿದ್ರೆ, ಈ ಬಾರಿ ಕೇಳ್ತಾರೆ ಕೊಡಿ ಸರ್, ನೀವು ನನ್ನ ಜವಾಬ್ದಾರಿ ಮೇಲೆ ಕೊಡಿ. ಸಿಗ್ಗಾವನು ಹಂಗೆ ತೊಗೊಂಡಿದ್ದೆ, ನಾನು ಗೆಲ್ಸ್ಕೊಂಡು ಬಂದಿಲ್ಲ ಸಿಗ್ಗಾವು. ಇದನ್ನು ಕೊಡಿ ನೀವು, ನಾನು ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಂದು. ಯಾರಿಗಾನ ಕೊಡಿ ನೀವು. 7 ಜನದಲ್ಲಿ ಯಾರನ್ನ ಕೊಡಿ ಅಂದೆ ನಾನು. ಹೆಸರನ್ನೇ ಹೇಳಿಲ್ಲ ನಾನು. ಜಬ್ಬಾರ್ದು ಮುಂಚೆ ಕೇಳಿದ್ದು ಸರಿ. ಈಗ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತಾನೇ ಮಾಡಬೇಕಾಗಿರೋದು. ಯಾವಾಗ ಜಬ್ಬಾರ್ ಸಿಕ್ಕಲ್ಲ ಅಂತ ಗೊತ್ತಾಯ್ತು ನಮಗೆ, ಜಬ್ಬಾರ್ ಕೊಡೋಕ್ಕೆ MLC ಇದ್ದಾರೆ ಅವ್ರು ಕೊಡೋಕ್ಕಾಗಲ್ಲ ಅಂತ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಯಾರಿಗಾನ ಕೊಡಿ ಅಂದ್ವಿ ನಾವು. ಜಬ್ಬಾರ್ ಕೇಳಿದ್ದು ಸ್ಟಾರ್ಟಿಂಗಲ್ಲಿ ಕೇಳಿದ್ದು ನಿಜ ಅದು. ಆಮೇಲೆ ಏನು ಮಾಡಿದ್ವಿ, ಜಬ್ಬಾರ್ ಅವರು MLC ನಾವು ಯೋಚನೆ ಮಾಡಿದ್ವಿ. ಜಬ್ಬಾರ್ ಅವರು MLC ಇದ್ದಾರೆ, ನಾವು ಕೇಳ್ತಾರೋದ್ರ ಬಗ್ಗೆ ತಪ್ಪು. ಜಬ್ಬಾರ್ಗೆ ಕೇಳ್ತಾರೋದು ನಾವು ತಪ್ಪು. ಏನಕ್ಕೆ ಇನ್ನೂ 3 ವರ್ಷ MLC ಇದ್ದಾರೆ ಅವರು. ಬೇರೆ ಯಾರಿಗಾನ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ ನಾವು.
ಯಾರಿಗಾನ ಅವಕಾಶ ಮಾಡಿ ಕೇಳಿ ಅಂತ ಕೇಳಿದ್ದೀವಿ. ಅದು ಏನು ಇಂಡೋರಲ್ಲಿ ಎಲ್ಲ ಒಳಗಡೆ ಕೂತ್ಕೊಂಡು ಮಾತಾಡಿದಿಲ್ಲ, ಓಪನ್ ಸಭೆಯಲ್ಲಿ ಹೇಳಿರೋದು ಅದು. ಯಾರನ್ನ ಸೊ ಇದು ಎಲ್ಲ ತಮ್ಮ ಮೇಲಿರುವಂತಹ ಎಲ್ಲ ಆರೋಪಗಳಿಗೂ ಕೂಡ ಟಕ್ಕರ್ ಕೊಡೋ ಕೆಲಸವನ್ನ ಜಮೀರ್ ಅಹಮದ್ ಖಾನ್ ಅವರು ಮಾಡ್ತಿದ್ದಾರೆ. ಹಾಗೆ ಸಮಾಜಕ್ಕೋಸ್ಕರ ಟಿಕೆಟ್ ಕೇಳಿದ್ದೆ, ಅದು ಹೇಗೆ ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ ಅನ್ನೋದನ್ನ ಪೇಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಡಿಫೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಅದು ಬಿಟ್ಟು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತ ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. ಪಕ್ಷ ವಿರೋಧಿ ಚಟುವಟಿಕೆ ಬದಲು ಸಮಾಜಕ್ಕೋಸ್ಕರ ಟಿಕೆಟ್ ಕೇಳದೆ ಏನ್ ತಪ್ಪು ಅನ್ನೋದನ್ನ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮಾಡ್ತಿದ್ದಾರೆ. ಸೊ ಈ ಮೂಲಕ ಎಲ್ಲಾ ಆರೋಪಗಳಿಗೂ ಸಮರ್ಥವಾಗಿ ಕೌಂಟರ್ ಕೊಟ್ರು ಅಂತ ಅನ್ಸುತ್ತಾ? ಕನ್ವಿನ್ಸ್ ಮಾಡಬಹುದು ಈ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಹೈಕಮಾಂಡ್ಗೆ ಅಂತ ಅನ್ಸುತ್ತಾ? ಹೈಕಮಾಂಡ್ ಅನ್ನ ಕನ್ವಿನ್ಸ್ ಮಾಡಕ್ಕೆ ಸಕ್ಸಸ್ ಆಗ್ತಾರಲ್ಲ ಗೊತ್ತಿಲ್ಲ. ಯಾಕಂದ್ರೆ ಈ ಕುರಿತು ವರದಿಯನ್ನು ಕೊಟ್ಟಿರುವಂತದ್ದು ಸುರ್ಜೇವಾಲಾ. ಹಾಗಾಗಿ ಅಲ್ಲಿಗೆ ಏನು ವರದಿ ಹೋಗಿದೆ ಅದ್ರ ಪ್ರಕಾರ ಈಗ 2 ತಲೆದಂಡ ಆಗಿದೆ. 3ನೇ ವಿಚಾರದಲ್ಲಿ ಏನು ಅನ್ನುವಂಥದ್ದನ್ನ ಸಹಜವಾಗಿ ಕುತೂಹಲ ಇರುವಂಥದ್ದು. ಈಗಲ್ಲ, ಅದು ಕ್ಯಾಬಿನೆಟ್ ರೀಶಫಲ್ಲು ಅಥವಾ ಪವರ್ ಶೇರಿಂಗ್ ಅನ್ನುವಂಥದ್ದು ಏನೋ ಒಂದು ಬೆಳವಣಿಗೆ ಆದರೆ ಆಗ ಸಚಿವ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಇರ್ತಾರ ಇಲ್ವಾ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ, ಅವರ ವಿರುದ್ಧದ ಕ್ರಮ ಆಯ್ತಾ ಇಲ್ಲ ಅನ್ನುವಂಥದ್ದು. ಆದರೆ ಸದ್ಯಕ್ಕೆ ಈ ಹಂತದಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ಬಹುಶಃ ಕಾಂಗ್ರೆಸ್ನಲ್ಲೂ ಕೂಡ ದೊಡ್ಡ ಮಟ್ಟಿನ ಬಹಿರಂಗವಾದ ಹೇಳಿಕೆಗಳು ಇನ್ನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಬ್ಬರ ತಲೆದಂಡ ಒಂದು ದೊಡ್ಡ ಎಚ್ಚರಿಕೆ. ಜೊತೆಗೆ 3ನೇದು ಏನು ತಲೆದಂಡ ಅನ್ನುವಂಥದ್ದು ಅದು ಸಚಿವರ ಮಟ್ಟದಲ್ಲಿ ಏನೋದನ್ನ ಮುಂದೆ ತಿಳಿಸ್ತೀವಿ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಕಾಂಗ್ರೆಸ್ ಮಟ್ಟದಲ್ಲಿ ಇರ್ಬೋದು. ಆದರೆ ತಮ್ಮನ್ನು ತಾವು ಡಿಫೆಂಡ್ ಮಾಡಿಕೊಳ್ಳುವಂಥ ಕೆಲಸವನ್ನ ಸಚಿವ ಜಮೀರ್ ಅಹಮದ್ ಖಾನ್ ಮಾಡದಂತೆ ಕಾಣಿಸ್ತಾ ಇದೆ. ಆ ಮೂಲಕವಾಗಿ ನಾನು ತಪ್ಪನ್ನ ಮಾಡಿಲ್ಲ ಅನ್ನುವಂಥದ್ದು ಸಮರ್ಥಿಸಿಕೊಳ್ತಾರೆ. ಅವರು ತಪ್ಪನ್ನ ಮಾಡಿದಾರ ಇಲ್ವಾ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಆಂತರಿಕವಾದ ತನಿಖೆಯಲ್ಲಿ ಏನು ಗೊತ್ತಾಗಿದೆ ಅಥವಾ ಅವರು ಹೇಗೆ ನಡ್ಕೊಂಡಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ, ಯಾರನ್ನ ಭೇಟಿ ಮಾಡಿದ್ರು ಅಥವಾ ಯಾವ ಪ್ರಚಾರಕ್ಕೆ ಸರಿಯಾಗಿ ಬರಲಿಲ್ಲ, ಇವೆಲ್ಲವನ್ನ ವಿಚಾರಿಸಿ ಕೊಟ್ಟಿರುವಂತಹ ವರದಿ ಏನಿದೆ ಅದರಲ್ಲಿ ಇವರುಗಳೆಲ್ಲ ತಪ್ಪಿತಸ್ಥರು ಅನ್ನೋದಾದ್ರೆ ಇವರ ಮೇಲೆ ಮುಂದಿನ ಕ್ರಮ ಏನು ಅಂತ ಕುತೂಹಲನ ಮಾತ್ರ ಇದು ಉಳಿಸಿದೆ. ಮಮತಾ.